ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ, ಪ್ರತಿಯೊಂದು ವಿಡಿಯೋದಲ್ಲಿ ಯಾವ ರೀತಿ SSC GD ಆಗಿರ್ಬೋದು, ಅನೇಕ ಎಕ್ಸಾಮ್ಸ್ಗಳಿಗೆ ಕ್ವಶನ್ಸ್ಗಳಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಯಾವ ರೀತಿ ಸ್ಪಾಟ್ ದ ಎರರ್ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಹೌದಾ, ಅದೇ ರೀತಿಯಾಗಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ವೊಕ್ಯಾಬ್ಲರಿ ಎಲ್ಲವನ್ನ ಕೂಡ ಏನು ಮಾಡೋಣ ಅಂದರೆ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋಣ. ಪ್ರಥಮವಾಗಿ ಹೊಸದಾಗಿ ಯಾರು ಚಾನಲ್ಗೆ ಬಂದಿದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಆನ್ಲೈನು ಯೂಟ್ಯೂಬಲ್ಲಿ ಅವೈಲೇಬಲ್ ಇರ್ತದೆ. ಅದೇ ರೀತಿಯಾಗಿ ನಿಮ್ಗೆ ಆಫ್ಲೈನ್ ಕ್ಲಾಸಸ್ ಬೇಕಾಗಿತ್ತಂದ್ರೆ, ಪೂರಾ ನಿಮ್ಗೆ ಒಂದು ಕೋರ್ಸ್ ಬೇಕಾಗಿತ್ತಂದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ, ಯಾವುದೇ ಮೀಡಿಯಮ್ದಲ್ಲಿದ್ದರೂ ಕೂಡ ನಮ್ಮಲ್ಲಿ ಏನು ಸಿಗ್ತದೆ ನಿಮ್ಗೆ ನಾವು ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಓಕೆ, ಅದಕ್ಕೆ ಏನು ಬೇಕಾಗಿರ್ತಕ್ಕಂಥ ಲಿಂಕು ಕರ್ನಾಟಕ ಕೋಚಿಂಗ್ ಸೆಂಟರ್ ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ಫಸ್ಟ್ ಬರ್ತಕ್ಕಂಥ ಸಂಸ್ಥೆ ನಮ್ಮದಾಗಿರ್ತದೆ. ಓಕೆ, ಎಸ್. ಹಾಗಿದ್ರೆ ಸ್ಪಾಟ್ ದ ಎರರ್. ಓಕೆ, ಸ್ಪಾಟ್ ದ ಎರರ್ ಅಂತಕ್ಕಂಥದ್ದು ಪ್ರತಿಯೊಂದು ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಇದು. ಸ್ಪಾಟ್ ದ ಎರರ್ ಅಂದರೆ ಏನು? ಎರರ್ ಅಂದ್ರೆ ತಪ್ಪು, ಸ್ಪಾಟ್ ಅಂದ್ರೆ ಅದು ಕಂಡು ಹಿಡಿಯುವುದು. ಓಕೆ, ಸ್ಪಾಟಿಂಗ್ ಮಾಡೋದು. ಎಸ್. ಐಡೆಂಟಿಫೈ ದ ಸೆಗ್ಮೆಂಟ್ ಇನ್ ದ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ಗ್ರಾಮೆಟಿಕಲ್ ಎರರ್. ಓಕೆ, ಗ್ರಾಮೆಟಿಕಲ್ ಗ್ರಾಮರ್ ಆಗಿ ಎಲ್ಲಿ ಎರರ್ ಐತಿ ಅಂತಕ್ಕಂಥದ್ದನ್ನ ಹೇಳ. ಹೌದಾ? ಹಂಗಿದ್ರೆ ಇದು ಕ್ವಶನ್ ಏನೈತೆ ನೋಡ್ರಿ. ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಸ್ಲ್ಯಾಶ್, ಪ್ರತಿಯೊಂದನ್ನು ಏನು ಮಾಡ್ಯಾರ ಸ್ಲ್ಯಾಶ್ ಮಾಡಿ ಕೊಟ್ರ. ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವರ್ ಪ್ಲೇಯಿಂಗ್ ಇನ್ ದ ಪ್ಲೇ ಗ್ರೌಂಡ್ ಆಫ್ಟರ್ ದ ಕ್ಲಾಸಸ್. ಓಕೆ, ನಾವೇನು ಮಾಡಿಬಿಡ್ತೀವಿ, ಇಲ್ಲಿ ಸ್ಟೂಡೆಂಟ್ಸ್ ಐತಿ, ಸ್ಟೂಡೆಂಟ್ಸ್ ಜೊತೆಗೆ ವರ್ ಅಂತಕ್ಕಂಥದ್ದು ಬರ್ತದೆ. ಓಕೆ, ವರ್ ಅಂತಕ್ಕಂಥದ್ದನ್ನ ಬಳಸುವ ರೀತಿಗಳು ಯಾವ್ದಾವ? ವರ್ ಜೊತೆಗೆ ಬರ್ತಕ್ಕಂಥ ವಾಸ್ ಅನ್ನು ಯಾವ ರೀತಿ ಬಳಸಬೇಕು? ಹೌದಾ ನೋಡಿ, ವಾಸ್ ಅನ್ನು ಎಲ್ಲಿ ಬಳಸ್ತೀರಿ? ಸಿಂಗ್ಯುಲರ್ ಇದ್ದಾಗ ಬಳಸ್ತೀರಿ. ವರ್ ಅನ್ನು ಎಲ್ಲಿ ಬಳಸ್ತೀರಿ? ಪ್ಲೂರಲ್ ಇದ್ದಾಗ ಬಳಸ್ತೀರಿ. ನಾವು ಎಕ್ಸಾಮ್ ಒಳಗೆ ಮುಖ್ಯವಾಗಿ ಮಾಡ್ತಕ್ಕಂಥ ಮಿಸ್ಟೇಕ್ ಏನಂದ್ರೆ, ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸನ್ನು ನೋಡಿ ಕಾಸು ಏನಾಗಿಬಿಡ್ತೀವಿ, ನಾವು ಮೋಸ ಹೋಗಿಬಿಡ್ತೀವಿ. ಇಲ್ಲಿ ವರ್ ಕರೆಕ್ಟ್ ಐತ್ಲಾ ಅಂತಕ್ಕಂಥದ್ದು ನಮ್ಮ ತಲೆ ಒಳಗೆ ವಿಚಾರ ಬರ್ತೈತಿ. ಹೌದಾ? ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ಸ್ಗಿಂತ ಮೊದಲು ಇಲ್ಲೇನೈತಿ, ದ ಗ್ರೂಪ್ ಅಂತಕ್ಕಂಥದ್ದು ಒಂದು ನೌನ್ ಐತಿ. ಹೌದಾ? ಫಸ್ಟ್ ನೌನು, ಸೆಕೆಂಡ್ ನೌನ್ ಏನೈತ್ರಿ? ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಐತಿ. ಹೌದಾ? ನೀವು ಆ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡತ್ತಿಲ್ಲ, ಆ ಗ್ರೂಪ್ ಬಗ್ಗೆ ಮಾತಾಡತ್ತೀರಿ. ಓಕೆ, ಆ ಗುಂಪಿನ ಬಗ್ಗೆ ಮಾತಾಡತ್ತೀರಿ. ಗುಂಪು ಒಳಗೆ ಮೆಂಬರ್ಸ್ ಬಹಳಷ್ಟು ಜನ ಅದಾರ, ಬಟ್ ಅದು ಕನ್ಸಿಡರ್ ಆಸ್ ಸಿಂಗ್ಯುಲರ್. ಓಕೆ, ದ ಗ್ರೂಪ್ ಈಸ್ ಕನ್ಸಿಡರ್ ಆಸ್ ಸಿಂಗ್ಯುಲರ್. ಈ ಸಿಂಗ್ಯುಲರ್ ಅಂತಕ್ಕಂಥದ್ದು ಕನ್ಸಿಡರ್ ಆದಾಗ ನೀವು ಇಲ್ಲಿ ವರ್ ಬಳಸಬೇಕು, ಏನು ಬಳಸಬೇಕು? ಹೌದಾ? ಇದು ಸಿಂಗ್ಯುಲರ್ ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಏನು ಬಳಸ್ತೀರಿ? ವಾಸ್ ಬಳಸ್ತೀರಿ. ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ವಾಸ್ ಪ್ಲೇಯಿಂಗ್ ಇನ್ ದ ಪ್ಲೇ ಗ್ರೌಂಡ್ ಆಫ್ಟರ್ ದ ಕ್ಲಾಸಸ್. ಓಕೆ, ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ವರ್ ಪ್ಲೇಯಿಂಗ್ ಅಂತಕ್ಕಂಥದ್ದು ಬರಂಗಿಲ್ಲ. ಇದು ನಮ್ಮ ಆನ್ಸರ್. ಇದ ಗ್ರಾಮೆಟಿಕಲ್ ಎರರ್. ಎಸ್, ಅಲ್ಲಿ ವರ್ ಬದಲು ಏನು ಬಳಸ್ಬೇಕಿತ್ತು ನಾವು? ಒಂದು ಗ್ರೂಪ್ ಬಗ್ಗೆ ಮಾತಾಡೋದು ಅಂದ್ರೆ ವಾಸ್ ಬಳಸ್ಬೇಕು. ಹೌದಾ? ಎಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದನ್ನು ನಾವೇನು ಮಾಡ್ತೀವಿ, ಇಷ್ಟು ದೊಡ್ಡ ಕ್ವಶನ್ ನೋಡಿದಾಗ ನಮ್ಮ ಮೈಂಡಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗ್ತಾವೆ. ಓಕೆ, ಸಮ್ ಕಾಂಟ್ರಾಸ್ಟ್ಗಳು ಕ್ರಿಯೇಟ್ ಆಕ್ಕೋ, ಇದು ಹಂಗಾಗ್ತೈತಿ, ಹಿಂಗಾಗ್ತೈತಿ. ಓಕೆ, ಎಸ್, ಅದನ್ನೆಲ್ಲ ಮಾಡ್ಕೋ ಅವಶ್ಯಕತೆನೇ ಇಲ್ಲ. ಏನು ಕಾನ್ಸೆಪ್ಟ್ ಐತಿ ಅದನ್ನೇನು ಮಾಡ್ಬೇಕು, ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ನಿಮ್ಗೆ ಸಿಕ್ಬಿಡ್ತು. ಓಕೆ, ಬಿ ಕಾನ್ಫಿಡೆಂಟ್. ಈ ಥರ ಕ್ವಶನ್ ಬಂದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬೇಕಾಗ್ತೈತಿ. ಇದು ಬೇರೆ ಕಡೆನೂ ಟಪ್ ಹುಡುಕಾಡಬಹುದಿತ್ತಲ್ಲ. ಎಸ್, ನಿಮಗೆ ಕಾನ್ಫಿಡೆಂಟ್ ಇರಬೇಕು. ನೌನ್ಗಳು ಬಂದಾಗ, ಡಬಲ್ ನೌನ್ಸ್ ಬಂದಾಗ ಎದನ್ನು ಕನ್ಸಿಡರ್ ಆಗಬೇಕು. ಓಕೆ, ಆ್ಯಸ್ ವೆಲ್ ಆ್ಯಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ, ಅದ್ರ ಮೇಲೂ ಕ್ವಶನ್ಸ್ಗಳು ಬಹಳಷ್ಟು ಆಗ್ತಾವೆ. ಆ್ಯಸ್ ವೆಲ್ ಆ್ಯಸ್ ಅಂತಕ್ಕಂಥದ್ದು ಬಂದಿರ್ತದೆ. ಇಲ್ಲಿ ಒಂದು ನೌನ್ ಇರ್ತೈತಿ, ಇಲ್ಲಿ ಒಂದು ನೌನ್ ಇರ್ತೈತಿ. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಈ ನೌನ್ ಮೇಲೆ ಕನ್ಸಿಡರ್ ಆಗಿರ್ತೈತಿ. ಇದು ಸಿಂಗ್ಯುಲರ್ ಇತ್ತಾ, ಇಲ್ಲಿ ಈಸ್ ವಾಸ್ ಬಳಸ್ರಿ. ಇದೇನಾರ ಪ್ಲೂರಲ್ ಇತ್ತಂದ್ರೆ ವರ್ ಬಳಸ್ರಿ. ಓಕೆ, ಆ್ಯಸ್ ವೆಲ್ ಆ್ಯಸ್ ಅಂತಕ್ಕಂಥದ್ದು ಬಂದಾಗ ಎರಡು ನೌನ್ಸ್ ಇರಲೇಬೇಕು. ಓಕೆ, ಆ್ಯಸ್ ವೆಲ್ ಆ್ಯಸ್ ಅಂತ ಹೇಳ್ತೀವಿ. ಆದರೆ ನಾವೇನು ಮಾಡ್ತೀವಿ, ಫಸ್ಟು ಬಂದಿರತಕ್ಕಂತಹ ಒಂದು ನೌನನ್ನು ನೋಡಿ. ಓಕೆ, ಹಂಗಿದ್ರೆ ಇದು ಆನ್ಸರ್ ಏನಾಯಿತು? ಬಿ ಆಪ್ಷನ್ ಆನ್ಸರ್ ಆಗ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತೆ ಕ್ವಶನ್, ಸ್ವಲ್ಪ ಓದ್ಬೇಕ್ರಿ ನೀವು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಟೀಚರ್ ವಾಸ್ ಸೋ ಡ್ಯಾಶ್ ವಿತ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ದ್ಯಾಟ್ ಶಿ ಗೇವ್ ಹಿಮ್ ಅ ಪ್ರೈಸ್. ಓಕೆ, ಎಸ್, ಇಲ್ಲಿ ಏನು ಬರ್ಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕಾಗೈತೆ ಹೇಳ್ರಿ. ಎಸ್, ಟೀಚರ್ ವಾಸ್ ಸೋ, ಟೀಚರ್ ಬಗ್ಗೆ ಮಾತಾಡಕತ್ತೀವಿ. ಓಕೆ, ಟೀಚರ್ ಅಂದ್ರೆ ಏನು? ನೌನ್. ಟೀಚರ್ ಅಂದ್ರೆ ಏನು? ನೌನ್. ನೌನ್ ಬಗ್ಗೆ ನಾವು ಹೇಳಕತ್ತೀವಿ ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ? ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ನೌನನ್ನು ಎಕ್ಸ್ಪ್ಲೇನ್. ಟೀಚರ್ ವಾಸ್ ಸೋ, ಟೀಚರ್ ಏನದಾರ? ಸ್ಯಾಟಿಸ್ಫೈಡ್, ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಟಿಸ್ಫೈಯಿಂಗ್, ಸ್ಯಾಟಿಸ್ಫೈ. ಎಸ್, ಮೊದಲು ನಿಮಗೆ ಏನು ಗೊತ್ತಿರ್ಬೇಕಂದ್ರೆ, ಇಲ್ಲಿ ಇರ್ತಕ್ಕಂಥ ಈ ವರ್ಡ್ 4 ಥರ ಡಿವೈಡ್ ಆದಾಗ ಇವು ಏನೇನು ಆಗ್ತಾವು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ. ಹೌದಾ? ಈ ಸ್ಯಾಟಿಸ್ಫೈ ಅಂತಕ್ಕಂಥದ್ದು ಏನಂದ್ರೆ ವರ್ಬ್ ಆಗ್ತದೆ. ಸ್ಯಾಟಿಸ್ಫೈ ಅಂತಕ್ಕಂಥದ್ದು ಏನಾಗ್ತದ? ವರ್ಬ್ ಆಗ್ತದೆ. ಎಸ್, ಫಾರ್ ಎಕ್ಸಾಂಪಲ್ ಇದ್ರ ಲೆವೆಲ್ ಅನ್ನೋ ಒಂದು ಎಕ್ಸಾಂಪಲ್ ಬರ್ಕೊಂತ. ಆನೆಸ್ಟ್ ಅಂತಕ್ಕಂಥದ್ದು ಇದಂತ. ಓಕೆ, ಆನೆಸ್ಟಿ ಅಂತಕ್ಕಂಥದ್ದು ಒಂದು ಬರ್ತದೆ.
ಆನೆಸ್ಟ್ಲಿ ಅಂತಕ್ಕಂಥದ್ದು ಬರ್ತದೆ. ಓಕೆ, ಈ ಥರನಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬಂದಾಗ ಇವುಗಳು ಏನಾಗ್ತಾವೆ ಅನ್ನೋದು ನೀವು ಆಮೇಲೆ ಡಿಸೈಡ್ ಮಾಡಿ. ಈಗ ಸ್ಯಾಟಿಸ್ಫೈ ಅನ್ನೋದು ವರ್ಬ್. ಈ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥದ್ದು ಏನಾಗ್ತದೆ ರೀ? ಸ್ಯಾಟಿಸ್ಫೈಡ್ ಅಂದ್ರೆ ಏನಾಗ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನಾಗ್ತದೆ. ಓಕೆ, ಈಗ ಈ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥ ನೋಡಿ, ಹಿ ಈಸ್ ಅ ಸ್ಯಾಟಿಸ್ಫೈಯಿಂಗ್ ಪರ್ಸನ್. ಅವ್ ಎಂಥ ಪರ್ಸನ್ ಅದಾನ? ಸ್ಯಾಟಿಸ್ಫೈಯಿಂಗ್ ಪರ್ಸನ್ ಅದಾನ. ಸಾರಿ ಇಟ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ, ಜಸ್ಟ್ ಅ ಮಿನಿಟ್, ಇದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ನೋಡ್ರಿ ನೌನ್ ಆಗ್ತದೆ. ಏನಾಗ್ತದ? ನೌನ್ ಆಗ್ತದೆ. ಹಂಗಿತ್ತಂದ್ರ ಇಲ್ಲಿ ಟೀಚರ್ ವಾಸ್ ಅಂತಕ್ಕಂಥದ್ದು ಬಂದಾಗ ಯಾವುದು ಟೆನ್ಸ್ ಇರ್ತೈತಿ? ಪಾಸ್ಟ್ ಟೆನ್ಸ್ ಐತಿ. ಹೌದಾ? ಪಾಸ್ಟ್ ಟೆನ್ಸ್ ಇದ್ದಾಗ ಇಲ್ಲಿ ನೋಡ್ರಿ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥದ್ದು ಏನಾಗ್ತದೆ? ಸಮ್ಟೈಮ್ಸ್ ವರ್ಬ್ ಆಗ್ತದೆ, ವಿ4 ಆಗ್ತದೆ. ಓಕೆ, ಎಸ್, ವಿ4 ಆಗ್ತದೆ. ನಮಗೆ ಏನ್ ಬೇಕು? ಸ್ಯಾಟಿಸ್ಫೈಡ್. ದ ಟೀಚರ್ ವಾಸ್ ಸ್ಯಾಟಿಸ್ಫೈಡ್. ದಿಸ್ ಈಸ್ ದ ಅಡ್ಜೆಕ್ಟಿವ್. ಏನಾಗ್ತದೆ ರೀ? ಅಡ್ಜೆಕ್ಟಿವ್ ಆಗ್ತದ. ಸಮ್ಟೈಮ್ಸ್ ಇಟ್ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥದ್ದು ಏನಾಗ್ತದ? ದಿಸ್ ವರ್ಕ್ ಈಸ್ ಸ್ಯಾಟಿಸ್ಫೈಯಿಂಗ್. ಓಕೆ, ದಿಸ್ ಪ್ರಾಬ್ಲಮ್ ಈಸ್ ಸ್ಯಾಟಿಸ್ಫೈಯಿಂಗ್. ಆ ಒಂದು ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತಾಡೋ ಮುಂದೆ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡಿತ್ತಂದ್ರೆ ಎಡ್ವರ್ಬ್ ಆಗ್ತದೆ ಸಮ್ಟೈಮ್ಸ್. ಓಕೆ, ಇದು ವರ್ಬ್ ಆಗ್ತದೆ, ಇಲ್ಲಿ ಎಡ್ವರ್ಬ್ ಆಗ್ತದೆ. ಸ್ಯಾಟಿಸ್ಫೈ ಅನ್ನೋದು ಬೇಸ್ ವರ್ಬು, ಇದು ಮೇನ್ ವರ್ಬು. ಎಸ್, ಅದೇ ರೀತಿಯಾಗಿ ಸ್ಯಾಟಿಸ್ಫೈಡ್ ಅಂತಕ್ಕಂಥದ್ದು ನಮ್ದು ಇಲ್ಲಿ ಆನ್ಸರ್ ಆಗ್ತದೆ. ಅಡ್ಜೆಕ್ಟಿವ್ ಬೇಕು, ಸ್ಯಾಟಿಸ್ಫೈಡ್ ಇಸ್ ಅವರ್. ಈ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ನೌನ್ ಆಗ್ತದೆ. ಹೌದಾ? ಅದೇ ರೀತಿಯಾಗಿ ಆನೆಸ್ಟ್ ಅಂತಕ್ಕಂಥದ್ದು ಏನಾಗ್ತದ? ಆನೆಸ್ಟಿ ಅನ್ನೋದು ಏನಾಗ್ತದ? ಆನೆಸ್ಟ್ಲಿ ಅನ್ನೋದು ಏನಾಗ್ತದೆ? ಎಲ್ವೈದಿಂದ ಎಂಡ್ ಆಗಿರ್ತದೆ, ಎಡ್ವರ್ಬ್. ಏನಾಗ್ತದೆ ರೀ? ಎಡ್ವರ್ಬ್. ಈ ಆನೆಸ್ಟಿ ಅನ್ನೋದು ಏನಾಗ್ತದೆ? ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾರೆ ನೌನ್. ಆನೆಸ್ಟಿ ಅನ್ನೋದು ಒಂದು ಕಾನ್ಸೆಪ್ಟ್, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಒಳಗೆ ನೌನ್ ಆಗ್ತದೆ. ಈ ಆನೆಸ್ಟ್ ಅಂತಕ್ಕಂಥದ್ದು ಏನಾಗ್ತದೆ? ಅಡ್ಜೆಕ್ಟಿವ್. ಓಕೆ, ದ ಟೀಚರ್ ವಾಸ್ ಸೋ ಸ್ಯಾಟಿಸ್ಫೈಡ್ ವಿತ್ ದ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ದಟ್ ಶಿ ಗೇವ್ ಹಿಮ್ ಅ ಪ್ರೈಸ್. ಇವೆಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೇಕಂದ್ರೆ ಪ್ರಥಮವಾಗಿ ಏನು ಗೊತ್ತಿರ್ಬೇಕಂದ್ರೆ ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಅನ್ನೋದು ಗೊತ್ತಿರ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಅಬ್ಸ್ಟ್ರಾಕ್ಟ್ ನೌನ್ ಅನ್ನೋದು ಗೊತ್ತಾದ್ರೆ ನಿಮಗೆಲ್ಲ ಇವು ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾವ. ಹೌದಾ? ಎಸ್, ಹಂಗಿತ್ತಂದ್ರೆ ಏನು ಮಾಡೋಣ? ನೌನ್ ಮೇಲೆ ಒಂದು ಕಾನ್ಸೆಪ್ಟ್ ಮಾಡೋಣ್ರಿ. ನೌನ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ವರ್ಬ್ ಎಡ್ವರ್ಬ್ ಮೇಲೆ ಯಾವ ಥರ ವಿಡಿಯೋಗಳು ಬಂದಲ್ಲ ಹಂಗೆ ನೌನ್ ಮೇಲೆ ಒಂದು ವಿಡಿಯೋ ಮಾಡೋಣ. ಅವಾಗ ನಿಮಗೆ ಏನಾಗ್ತದೆ? ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ದಿಸ್ ಈಸ್ ನಾಟ್ ಅ SSGD ಕ್ವಶನ್, ದಿಸ್ ಈಸ್ ಸ್ಟೆನೋಗ್ರಾಫ್ ಕ್ವಶನ್. 2025 ದ ಸ್ಟೆನೋ ಕ್ವಶನ್. ಸಾರಿ, 2025 ಸ್ಟೆನೋ ಕ್ವಶನ್. ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತವೆ. ಹೌದಾ? ನೀವು ಆ ಕ್ವಶನ್ ಎಷ್ಟು ಇರ್ತಾವೆ ಅಂದ್ರೆ 100 ಕ್ವಶನ್ ಇರ್ತಾವ್ರಿ. 100 ಕ್ವಶನು 100 ಮಾರ್ಕ್ಸ್ ಇಂಗ್ಲೀಷ್. ಓಕೆ, ಎಸ್, ಬಹಳಷ್ಟು ಟಫ್ ಇರ್ತಕ್ಕಂಥ ಎಕ್ಸಾಮ್ ಇರ್ತೈತಿ. ಓಕೆ, ಈ ಥರನಾಗಿರ್ತಕ್ಕಂಥ ಸ್ಟಡಿ ಮಾಡಿದ್ರೆ ಹ್ಯಾಂಡಲ್ ಮಾಡ್ಬೋದು. ಆನ್ಸರ್ ಏನಾಗ್ತದೆ ರೀ? ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್, ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಒಂದು ಇಡಿಯಮ್ ಕೊಟ್ರ, ಹೌದಾ? ಅದರದ್ದು ಮೀನಿಂಗ್ ಏನು ಅಂತಕ್ಕಂಥದ್ದು ಕೊಟ್ರ. ಟು ಬರ್ನ್ ದ ಕ್ಯಾಂಡಲ್ at both ends. ಓಕೆ, ಟು ಬರ್ನ್ ದ ಕ್ಯಾಂಡಲ್ at both ends ಅಂದ್ರೆ ಏನು? ಅದೊಂದು ಕ್ಯಾಂಡಲ್ ಐತಿ, ಹೌದಾ? ಕಂಟಿನ್ಯೂಸ್ ಆ ಕಡೆ ಈ ಕಡೆ ಅದನ್ನು ಸುಟ್ಕೊಂತ ನಿಲ್ಲೋದು, ಸುಡುದು ಅಂದ್ರೆ ಏನಂತಾರ ಅರ್ಥ ನೋಡ್ರಿ. ಟು ಬಿ ವೆರಿ ವೆಲ್ದಿ, ನೋ, ವೆರಿ ವೆಲ್ದಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗೆ ನೋಡ್ರಿ, ಎರಡೂ ಕಡೆಯಿಂದ ನೀವು ಸುಡಾಕತ್ತೀರಂದ್ರೆ ನೀವು ಎಷ್ಟು ಪ್ರೆಷರ್ ಒಳಗದಿರಿ, ಎಷ್ಟು ಕೆಲಸ ಮಾಡಾಕತ್ತೀರಿ ನೀವು. ಓಕೆ ನೋಡ್ರಿ, ದ ಲೈಟ್ ಫೈರ್ ಇನ್ ದ ರೂಮ್, ನೋ, ಈ ಥರ ಅಂತ ಡೈರೆಕ್ಟ್ ಮೀನಿಂಗ್ಸ್ಗಳು ಇರಂಗಿಲ್ಲ. ವೇಸ್ಟ್ ಮನಿ ಅನ್ನೆಸರಿ, ನೋ. ಟು ವರ್ಕ್ ವೆರಿ ಹಾರ್ಡ್ ವಿತೌಟ್ ಎನಿ ಎನಫ್ ರೆಸ್ಟ್ ಇಲ್ದಾನೆ ಏನು ಮಾಡಾಕತ್ತೀರಿ? ಕಂಟಿನ್ಯೂ. ಹೌದಾ? ನೋಡ್ರಿ, ಬರ್ನ ಒಂದ ಕಡೆ ಸುಡ್ಬೋದಾಗಿತ್ತು, ಎರಡೂ ಕಡೆ ಸುಟ್ಕೊಂತ ನಿಂತಾರಂದ್ರೆ ನೀವೇನು ಮಾಡೋದು? ಕಂಟಿನ್ಯೂಸ್ ಆಗಿ ಒಂದು ಕೆಲಸದೊಳಗೆ ಬ್ಯುಸಿ ಇದ್ದೀರಿ ಅಂತ ಅರ್ಥ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾವ. ಟು ವೇರ್ ಅ ಗೌಂಟ್ಲೆಟ್ ಅಂತಕ್ಕಂಥದ್ದು ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಟು ವೇರ್ ಅ ಗೌಂಟ್ಲೆಟ್, ವಾಟ್ ಇಟ್ ಮೀನ್ಸ್, ಈ ಥರನಾಗಿರ್ತಕ್ಕಂಥ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಬಂದಾಗ. ಓಕೆ, ಮತ್ತೇನು ಬಂದಿತ್ತು ಅಂದ್ರೆ ದ ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು? ಓಕೆ, ಡೀಪ್ ಆಗಿರ್ತಕ್ಕಂಥ ಸ್ವಲ್ಪ ಸ್ಟಡಿ ಇತ್ತಂದ್ರೆ, ವೊಕ್ಯಾಬ್ಲರಿಯನ್ನು ಸ್ವಲ್ಪ ಡೀಪ್ ಆಗಿ ನೋಡಿದ್ರಂದ್ರೆ ನಿಮ್ಗೆ ಏನಾಗ್ತೈತಿ? ಇವೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಅಲ್ಲಿ ಮಟ್ಟ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಓಕೆ, ಹಂಗಿದ್ರೆ ಆನ್ಸರ್ ಏನು? ಟು ವರ್ಕ್ ವೆರಿ ಹಾರ್ಡ್ ವಿದೌಟ್ ಎನಿ ಎನಫ್ ರೆಸ್ಟ್. ಬ್ರೆಡ್ ಆ್ಯಂಡ್ ಬಟರ್ ಡ್ಯಾಶ್ ಮೈ ಫೇವ್ರೇಟ್ ಬ್ರೇಕ್ಫಾಸ್ಟ್. ಸರ್, ಇದನ್ನು ಇಂಥವು ಬಂದಾಗ ಏನು ಮಾಡ್ಬೇಕ್ರಿ? ಈ ಥರ ಆಪ್ಷನ್ ಆನ್ಸರ್ ಏನಾಕತ್ತೆ ಅಂದ್ರೆ ಈಸ್ ಅನ್ನೋದು ನಿಮಗೆ 100% ಗೊತ್ತೈತಿ. ಯಾಕಂದ್ರೆ ಇದು ಪ್ಲೂರಲ್ಲ, ಇದು ಪ್ಲೂರಲ್ಲ, ಇದು ಪ್ಲೂರಲ್. ಸಿಂಗ್ಯುಲರ್ ಯಾವ್ದೈತಿ? ಈಸ್ ಐತಿ. ಹೌದಾ? ಈಸ ಯಾಕೆ ಬರ್ತೈತಿ? ಅದು ಇಂಪಾರ್ಟೆಂಟ್. ಓಕೆ, ಈಸ ಯಾಕೆ ಬರ್ತೈತಿ? ಇಲ್ಲಿ ನೋಡ್ರಿ, ಬ್ರೆಡ್ ಆ್ಯಂಡ್ ಬಟರ್, ಬ್ರೆಡ್ ಐತಿ,
ಬ್ರೆಡ್ ಮತ್ತು ಬಟರ್ ಐತಿ, ಇವೆರಡು ಕೂಡಿ ಕಾಸ ಏನಾಗತ್ತೈತಿ, ಒಂದು ಕಾಂಬಿನೇಷನ್. ಇವೆರಡು ಕೂಡಿ ಏನಾಗತ್ತೈತಿ, ಅದು ಒಂದ ನಿಮಗೆ ಬ್ರೇಕ್ಫಾಸ್ಟ್ ಅದು ಎರಡು ಕೂಡಿ ತಿಂತೀರಿ ನೀವು. ಹೌದಾ? ನೋಡ್ರಿ, ಅದ ಅಚಾನಕ ಬ್ರೆಡ್ ಆ್ಯಂಡ್ ಬಟರ್ ಐತಿ. ಈಗ ಅಲ್ಲಿ ಬೇರೆ ಇಡ್ಲಿ ಆ್ಯಂಡ್ ದೋಸಾ, ಇಡ್ಲಿ ಆ್ಯಂಡ್ ದೋಸಾ ಈಸ್ ಮೈ ಬ್ರೇಕ್ಫಾಸ್ಟ್ ಅನ್ನಂಗಿಲ್ಲ. ಓಕೆ, ಇಡ್ಲಿ ಆ್ಯಂಡ್ ದೋಸಾ ಆರ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀರಿ. ಇಡ್ಲಿನ ಬೇರೆ ದೋಸಾನ ಬೇರೆ, ಇದನ್ನ ಬೇರೆ ತಿಂತೀರಿ, ಅದನ್ನ ಬೇರೆ ತಿಂತೀರಿ. ಬಟ್ ಇದು ಹಂಗಿಲ್ಲ, ಎರಡೂ ಏನು ಮಾಡ್ತೀರಿ, ಬ್ರೆಡ್ ಆ್ಯಂಡ್ ಬಟರ್ ಈಸ್ ಮೈ ಬ್ರೇಕ್ಫಾಸ್ಟ್ ಆಕೈತಿ, ಎರಡೂ ಕೂಡಿ ತಿಂತೀರಿ. ಓಕೆ, ಎರಡೂ ಕೂಡಿ ತಿಂತೀರಿ. ಓಕೆ, ಬೋತ್ ಆರ್ ದ ಕಾಂಬಿನೇಷನ್ಸ್, ಎರಡು ಕೂಡಿ ಒಂದು ಆಗ್ತದ. ಅದು ಇಡ್ಲಿ ದೋಸೆ ಒಂದು ಆಗ್ತೈತ್ರಿ ಇಲ್ಲ. ಬಟ್ ದಿಸ್ ಈಸ್ ಬ್ರೆಡ್ ಆ್ಯಂಡ್ ಬಟರ್ ಈಸ್ ಅ ಸಿಂಗ್ಯುಲರ್ ಕಾನ್ಸೆಪ್ಟ್. ಓಕೆ, ಈಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೆಕ್ಸ್ಟ್, ಐ ಹ್ಯಾವಂಟ್ ಸೀನ್ ಹಿಮ್ ಡ್ಯಾಶ್ ಅ ಲಾಂಗ್ ಟೈಮ್. ಓಕೆ, ಈ ಲಾಂಗ್ ಟೈಮ್ ಅನ್ನೋದು ಏನೈತ್ರಿ ಇಲ್ಲೇ? ಲಾಂಗ್ ಟೈಮ್ ಬಂದಾಗ ಸಿನ್ಸ್ ಬರ್ತೈತೆ, ಫಾರ್ ಬರ್ತೈತೆ, ಫ್ರಾಮ್ ಬರ್ತೈತೆ, ಬಿಫೋರ್ ಬರ್ತೈತೆ. ಓಕೆ, ಅ ಲಾಂಗ್ ಟೈಮ್ ಅನ್ನೋದಕ್ಕೆ ಲಾಂಗ್ ಟೈಮ್ ಅಂದ್ರೆ ಏನಿದೆ, ದಿಸ್ ಇಸ್ ಅ ಡ್ಯೂರೇಷನ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಏನಂತ ಕರಿತೀವಿ, ಡ್ಯೂರೇಷನ್ ಅಂತ ಕರಿತೀವಿ. ಓಕೆ, ಒಂದು ಟೈಮ್ ಪೀರಿಯಡ್ ಅದು. ಡ್ಯೂರೇಷನ್ ಅಂತಕ್ಕಂಥದ್ದು ಇದ್ದಾಗ ನಾವೇನು ಬಳಸ್ತೀವಿ ಅಂದ್ರೆ ಫಾರ್ ಅಂತಕ್ಕಂಥದ್ದು ಬಳಸ್ತೀವಿ. ಹೌದಾ? ಫಾರ್ ಅಂತಕ್ಕಂಥದ್ದು ಬಳಸ್ತೀವಿ. ನಾವು ಡ್ಯೂರೇಷನ್ ಬಿಟ್ಟು ಎಕ್ಸಾಕ್ಟ್ ಆಗಿ ಕೊಟ್ಟಿದ್ರಂದ್ರೆ, ಎಕ್ಸಾಕ್ಟ್ ಆಗಿ ಟೈಮ್ ಪೀರಿಯಡ್ ಅನ್ನ ಕೊಟ್ಟಿದ್ದಂದ್ರೆ ಅಲ್ಲಿ ಏನು ಬಳಸ್ತೀವಿ ಅಂದ್ರೆ ಸಿನ್ಸ್ ಬಳಸ್ತೀವಿ. ಏನು ಬಳಸ್ತೀವಿ ರೀ? ಸಿನ್ಸ್. ಫ್ರಾಮ್ ಅಂದರೆ ಇಂದ, ಬಿಫೋರ್ ಅಂದರೆ ಮೊದಲು. ಓಕೆ, ಇವಂತಿ ಬರಂಗಿಲ್ಲ. ಎಸ್, ಈ ಥರನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಂದಾಗ ಇಲ್ಲಿ ಏನು ಬಳಸ್ಬೇಕು ಅಂದಂಗೆ ಆಯ್ತಾ, ಫಾರ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಎಸ್, ಮತ್ತು ಈ ಸಿನ್ಸ್ ಅಂತಕ್ಕಂಥದ್ದು ನೀವು ಇನ್ನೊಂದು ನೋಡ್ರಿ, 2015 ಪರ್ಟಿಕ್ಯುಲರ್ ಆಗಿ ಏನು ಡೇಟ್ಗಳು ಬರ್ತಾವಲ್ಲ, ಇಲ್ಲಿ ಏನು ಬಳಸ್ತೀರಿ ಅಂದ್ರೆ ನೀವು ಸಿನ್ಸ ಬಳಸ್ತೀರಿ. ಓಕೆ, ಬಟ್ ಇಲ್ಲಿ ನೋಡ್ರಿ, ಡ್ಯೂರೇಷನ್ ಅ ಲಾಂಗ್ ಟೈಮ್ ಆಗಿರ್ಬೋದು, 10 days, 20 days, 3 months. ಯಾವ 10 days? ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಲಾಸ್ಟ್ ಮಂಡೇ ಅಂತಕ್ಕಂಥದ್ದು ಬಂದ್ರೆ ಏನು ಬಳಸ್ತೀರಿ? ಲಾಸ್ಟ್ ಮಂಡೇ ಅಂತಕ್ಕಂಥದ್ದು ಬಂದಾಗ ಸಿನ್ಸ್ ಬಳಸಬೇಕು, ಫಾರ್ ಬಳಸಬೇಕು. ಈ ಥರ ಕ್ವಶನ್ಸ್ಗಳು ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತಾವ 100%. ಹೌದಾ? ಸರ್ ಹೇಳ್ಯಾರು ಮಂಡೇ ದಿನ ಬಂದಾಗ 10 days ಬಂದಾಗ ಬೇರೆ ಬಳಸ್ತೇವೆ, ಲಾಸ್ಟ್ ಮಂಡೇ ಬಂದಾಗ ಏನು ಬಳಸ್ತೀರಿ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎರಡರೊಳಗೆ ಏನು ಬಳಸ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ ಮಾಡಿರಿ. ಓಕೆ, ಹಂಗಿದ್ರೆ ಆನ್ಸರ್ ಏನಾಯ್ತು ಅದ್ರದ್ದು? ಫಾರ್ ಆಯ್ತು. ನೆಕ್ಸ್ಟ್ ನೋಡಿ, ಇಟ್ ಈಸ್ ಹೈ ಟೈಮ್ ಯು ಡ್ಯಾಶ್ ಹೋಮ್. ಓಕೆ, ಯಾವಾಗ ಒಂದು ನೆನಪಿಟ್ಕೊಂಡ್ಬಿಡ್ರಿ, ಇಟ್ ಈಸ್ ಹೈ ಟೈಮ್ ಅಂತಕ್ಕಂಥದ್ದು ಬಂದ್ರೆ, ಇಟ್ ಈಸ್ ಹೈ ಟೈಮ್ ಅಂತಕ್ಕಂಥದ್ದು ನೀವು ಎಲ್ಲಿಯಾದ್ರೂ ನೋಡ್ರಿ ಅಂದ್ರೆ ಇದ್ರ ಜೊತೆಗೆ ಬರ್ತಕ್ಕಂತಹ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್. ಫಿಕ್ಸ್ಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಂದ್ರೆ V2 ಕಾನ್ಸೆಪ್ಟ್ ಈಸ್ ಆಲ್ವೇಸ್ ಫಿಕ್ಸ್ಡ್. ಓಕೆ, ಯಾಕಂದ್ರೆ ದಿಸ್ ಇಸ್ ಇಂಡಿಕೇಟಿಂಗ್ ದ ಪಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿ. ಓಕೆ, ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಕ್ಕಂಥದನ್ನ ಕರಿತೀವಿ. ದೀಸ್ ಆರ್ ದ ಫಿಕ್ಸ್ಡ್ ಕೊಲೊಕೇಶನ್ ಫಾರ್ಮ್ಸ್. ಹೌದಾ? ಇಟ್ ಈಸ್ ಹೈ ಟೈಮ್ ಅಂತಕ್ಕಂಥದ್ದು ಬಂದಾಗ V2 ಬರೆದು ಬಿಡ್ರಿ. ಇದ್ರೊಳಗೆ ಯಾವ್ದು V2 ಐತಿ ನೋಡ್ರಿ, ಗೋ ಅಲ್ಲ, ಗಾನ್ ಅಲ್ಲ, ಆರ್ ಗೋಯಿಂಗ್ ಅಲ್ಲ, ವೆಂಟ್ ಈಸ್ ದ. ವೆಂಟ್ ಅನ್ನೋದು ಏನೈತ್ರಿ? ಓಕೆ, ಯಾವಾಗ ಇಟ್ ಈಸ್ ಹೈ ಟೈಮ್ ಅಂದಾಗ ಏನು ಬಳಸ್ತೀವಿ ನಾವು? ಕೆಲವೊಂದಿಷ್ಟು ಕಾನ್ಸೆಪ್ಟ್ ಹಂಗದಾವ, ಅದು ಬಂದಾಗ ಅದನ್ನೇ ಬಳಸ್ಬೇಕು. ಹೌದಾ? ಎಸ್, ಈಗ ನೋಡ್ರಿ, ಕಂಜಂಕ್ಷನ್ಸ್ ಒಳಗೆ ಸಚ್ ಅಂತಕ್ಕಂಥದ್ದು ಬಂದಾಗ ಏನು ಬಳಸ್ತೀರಿ, ನೋ ಸೂನರ್ ಅಂದ ಬಂದಾಗ ಏನು ಬಳಸ್ತೀರಿ, ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಇದನ್ನ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ, ನೋ ಸೂನರ್ ಬಂದಾಗ ದ್ಯಾನ್ ಬಳಸ್ತಿರೋ, ದೆನ್ ಬಳಸ್ತಿರೋ. ನೋಡಿ, ಎಷ್ಟ ಪ್ರಾಕ್ಟೀಸ್ ಮಾಡ್ರೆ ಒಂದು ಕ್ಷಣಕ್ಕೆ ಮಾತ್ರ ಕನ್ಫ್ಯೂಸ್ ಆಗಾಕಬೇಕು. ಈಗ ಸ್ಕೇರ್ಸ್ಲಿ ಅಂತ ಬಂದಾಗ ವೆನ್ ಬಳಸ್ತಿರೋ, ದೆನ್ ಬಳಸ್ತಿರೋ. ಹೌದಾ? ಎಸ್, ನೋಡ್ರಿ, ಡೈಲಿ ಪ್ರಾಕ್ಟೀಸ್ ಇದ್ದವ್ರಿಗೆ ಇವೆಂದೂ ಕನ್ಫ್ಯೂಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾರು ಇರಂಗಿಲ್ಲ ಅವ್ರು ಕನ್ಫ್ಯೂಸ್ ಆಗೇ ಆಗ್ತದೆ. ಎಸ್, ಇಂಗ್ಲೀಷ್ ಅನ್ನೋದು ನೋಡ್ರಿ, ನೀವು ಎಷ್ಟು ಓದಿದ್ರು ಕಡಿಮೆ ಇದೆ. ಓಕೆ, ಎಸ್, ಈ ಕ್ವಶನ್ ಅರ್ಥ ಆಯ್ತಲ್ರಿ? ಏನು ಬರ್ತದೆ ಆನ್ಸರು? ವೆಂಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ದ ಡೀಪ್ ಬ್ಲೂ ಸಿ. ಓಕೆ, ಇಲ್ಲಿ ನೋಡ್ರಿ, ಬಿಟ್ವೀನ್ ಅಂದ್ರೆ ಏನು? ಎರಡಕ್ಕರ ನಡುವೆ. ಎಲ್ಲೇ ದ ಡೆವಿಲ್ ಅಂತಕ್ಕಂಥದ್ದು ಮತ್ತೇನು ದ ಡೀಪ್ ಸಿ ಅಂತಕ್ಕಂಥದ್ದು. ಹೌದಾ? ಈಗೇನು ಮಾಡೋಣ ಅಂದ್ರೆ ಇದ್ರ ಅರ್ಥ ಮೀನಿಂಗ್ ಅನ್ನತ್ತೀವಿ. ದ ಡೆವಿಲ್ ಅಂತ ಒಂದು ಕಡೆ ಇದ್ರಿ, ಇದ್ರ ನಡುವೆ ನೀವು ಅದರಿ, ಈಚೆ ಕಡೆ ಏನೈತೆ ಅಂದ್ರೆ ಡೀಪ್ ಬ್ಲೂ ಸಿ ಐತಿ. ಡೀಪ್ ಬ್ಲೂ ಸಿ. ಆಪ್ಷನ್ಸ್ ನೋಡ್ರಿ, ಟು ಬಿ ಇನ್ ಅ ಸೇಫ್ ಪ್ಲೇಸ್, ಬಿಟ್ವೀನ್ ಟು ಈಕ್ವಲ್ ಡೇಂಜರ್ಸ್, ಆನ್ ಹಾಲಿಡೇ ಎಟ್ ದ ಬೀಚ್, ಟು ಬಿ ವೆರಿ ಕನ್ಫ್ಯೂಸ್. ಓಕೆ, ಈ ಥರ ಬಂದಾಗ ನೋಡ್ರಿ, ಈ ಡೆವಿಲ್ ಅನ್ನೋದು ಏನೈತಿ, ಕಾಮಿಡಿ ಐತು, ಡೇಂಜರ್ ಐತು. ಇದು ಡೇಂಜರ್ ಐತಿ. ಓಕೆ, ಈ ಡೀಪ್ ಸಿ ಸಮುದ್ರ, ಬಹಳಷ್ಟು ಆಳವಾಗಿರ್ತಕ್ಕಂಥ ಸಮುದ್ರನು ಏನೈತ್ರಿ, ಡೇಂಜರಸ್. ಈ ಡೇಂಜರಸ್ ನಡಕ್ಕೆ ಯಾರದ್ರಿ? ನಾವು ಅದೇವು. ಓಕೆ, ಡೇಂಜರ್ಗಳ ನಡಕೈತಿಲ್ಲ, ಬಿಟ್ವೀನ್ ದ ಟು ಈಕ್ವಲ್ ಡೇಂಜರ್ಸ್, ದಿಸ್ ಈಸ್ ದ ಆನ್ಸರ್. ಓಕೆ, ಅದ ಆನ್ಸರ್ ಆಗ್ತದೆ. ಹೌದಾ? ನೀವು ಇಡಿಯಮ್ಸ್ ಆ್ಯಂಡ್ ಪ್ರೆಸೆನ್ಸ್ ಆರಾಮ್ ಕಂಪ್ಲೀಟ್ ಮಾಡ್ಬೋದು ರೀ. ಆರಾಮ್ ನೀವು ಸ್ಟಡಿ ಮಾಡ್ಬೋದು, ಆನ್ಸರ್ಸ್ಗಳನ್ನ 100% ಮಾಡ್ಬೋದು. ಯಾಕಂದ್ರೆ ಭಾಳ ಈಸಿ ಇರ್ತಾವೆ. ಬಟ್ ಒಂದು ಸ್ವಲ್ಪ ಟಫ್ ಬಂದಾಗ ಏನು ಮಾಡಕ್ಕೆ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ,
ಇಫ್ ಡ್ಯಾಶ್ ಯುವರ್ ಅಡ್ರೆಸ್ ಐ ವುಡ್ ಹ್ಯಾವ್ ವಿಸಿಟೆಡ್ ಯು. ಓಕೆ, ಎತ್ರ ಮೇಲೆ ಕ್ವಶನ್ ಐತ್ರಿ ಅದ? ಇಫ್ ಕ್ಲಾಸ್ ಮೇಲೆ ಐತ್ರಿ. ಎತ್ರ ಮೇಲೆ ಐತ್ರಿ? ಇಫ್ ಕ್ಲಾಸ್ ಮೇಲೆ ಐತಿ. ಹೌದಾ? ಯಾವ ಥರ ಇಫ್ ಕ್ಲಾಸ್ ಹೆಂಗಿರ್ತಾವ ಅಂದ್ರೆ ಇಫ್ ಪ್ಲಸ್ ಪ್ರೆಸೆಂಟ್ ಇತ್ತಂದ್ರೆ ಈಚೆ ಕಡೆ ನೆಕ್ಸ್ಟ್ ಏನಿರ್ತೈತಿ? ವಿಲ್ ಪ್ಲಸ್ ವಿ ಒನ್ ಇರ್ತೈತಿ. ಇವೆಲ್ಲ ಇಫ್ ಕ್ಲಾಸಸ್ ಬರ್ತಾವೆ. ಓಕೆ, ಇದು ಯಾವ ಕ್ಲಾಸ್ ಮೇಲೆ ಐತಂದ್ರೆ ನೋಡ್ರಿ, ಇಫ್ ಅಲ್ಲಿ ಏನಿದೆ ಐ ವುಡ್ ಹ್ಯಾವ್ ಅಂತ ಐತಿ. ಏನೈತ್ರಿ? ಐ ವುಡ್ ಹ್ಯಾವ್ ಅಂತಕ್ಕಂಥದ್ದು ಐತಿ. ಹಂಗಿತ್ತಂದ್ರೆ ಇಲ್ಲಿ ಏನು ಬರ್ಬೇಕಂದ್ರೆ ಇಫ್ ಒಳಗೆ ಇಫ್ ಜೊತೆಗೆ ಹ್ಯಾಡ್ ಬರಬೇಕು, ಹ್ಯಾಡ್ ಜೊತೆಗೆ V3 ಬರಬೇಕು. ದಿಸ್ ಈಸ್ ದ ಆನ್ಸರ್. ಎಲ್ಲೈತಿ ನೋಡ್ಬಿಡ್ರಿ. ಇಫ್ ಅನ್ನೋದು ಇಲ್ಲೈತಿ. ಇಫ್ ಅನ್ನೋದು ಮೇಲೆ ಆಮೇಲೆ ಏನು ಬಂದ್ರೆ ನೌನ್ ಅಥವಾ ಪ್ರನೌನ್ ಬಂತ. ಎಸ್, ಆಮೇಲೆ ಏನು ಬಂದ್ರಿ? ಹ್ಯಾಡ್ ನೌನ್. ಹ್ಯಾಡ್ ಅಂತಕ್ಕಂಥದ್ದು ಅದ್ರ ಜೊತೆಗೆ ಹ್ಯಾಡ್ ಜೊತೆಗೆ V3 ಅಂತಕ್ಕಂಥದ್ದು ಬಂದ್ರಿ. ದಿಸ್ ಈಸ್ ದ ಆನ್ಸರ್. ಓಕೆ, ಇಫ್ ಕ್ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಎಕ್ಸಾಮ್ ಒಳಗೆ ಹೆಂಗೆ ಕ್ವಶನ್ಸ್ ಬರ್ತಾವೆ, ವಿ ಕಾಂಟ್ ಅಸ್ಯೂಮ್ ದ್ಯಾಟ್. ಹೌದಾ? ಎಸ್, ನೋಡ್ರಿ ಎಕ್ಸಾಮ್ ಒಳಗೆ ಏನಾಗತ್ತಾವ ಅಂದ್ರೆ ಈಗಿನ ಎಕ್ಸಾಮ್ ಒಳಗೆ ಡೈರೆಕ್ಟ್ ಮೇಲೆ ಒಂದು ಕ್ವಶನ್ ಕೇಳಿನಿ, ಆ್ಯಕ್ಟಿವ್ ಪ್ಯಾಸಿವ್ ಮೇಲೆ ಒಂದು 3 ಕೇಳಿನಿ, ಸಿನೋನಿಮ್ ಮೇಲೆ 1 ಕೇಳಿನಿ, ಆ್ಯಂಟೋನಿಮ್ ಮೇಲೆ ಕೇಳಲೇ ಇಲ್ಲ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೇಲೆ ಮತ್ತೆ 3 ಕೇಳಿನಿ. ಈ ಥರ ಮಾಡುವಾಗ ಏನಾಕೈತಿ, ಪ್ಯಾಟರ್ನ ಅದಲಾ ಬದಲೇ ಆಗೋ ಚಾನ್ಸಸ್ ಭಾಳ ಇರ್ತೀವಿ. ಹೌದಾ? ನೀವೇನು ಮಾಡ್ಬೇಕಾ? ಎಂಟೈರ್ಲಿ ಏನೈತಿ ನಿಮ್ದು ಸ್ಟಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಿದ್ರಿ ಅಂದ್ರೆ ಯಾವಾಗೂ ನೀವು ಈ ಹರ್ಡಲ್ಸ್ಗಳು, ಟಸಲ್ಸ್ಗಳನ್ನು ನೀವು ಫೇಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆ, ಆರಾಮ್ ಮಾಡ್ಬೋದು. ಎಸ್, ಇಫ್ ಐ ಡ್ಯಾಶ್ ಅಂದಾಗ ಹ್ಯಾಡ್ ನೌನ್ ಈಸ್ ದ ಆನ್ಸರ್. ನೆಕ್ಸ್ಟ್ ನೋಡಿ, ಐ ಡ್ಯಾಶ್ ಮೈ ಹೋಮ್ ವರ್ಕ್ ವೆನ್ ದ ಲೈಟ್ಸ್ ವೆಂಟ್ ಔಟ್. ಓಕೆ, ಏನೈತಿ ಕ್ವಶನ್? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರಿಲೇಟೆಡ್ ಕ್ವಶನ್ ಐತಿ. ಈ ಕ್ವಶನ್ ಒಳಗೆ ಎಲ್ಲ ಆಪ್ಷನ್ಸ್ಗಳದಾವ. ಇಲ್ಲಿ ಏನು ಮಾಡ್ಯಾನಂದ್ರೆ ಒಂದು ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಕಾನ್ಸೆಪ್ಟ್ ಏನೈತಿ ನೋಡ್ಕೊಡ್ರಿ. ಓಕೆ, ಒಂದನೇ ಕಾನ್ಸೆಪ್ಟ್ ಒಳಗೆ ಏನೈತಂದ್ರೆ ಏನಾಗತ್ತೈತಿ, ಒಂದು ಹೋಮ್ವರ್ಕ್ ಮಾಡಾಕತ್ತಾರ. ಎರಡನೇ ಕಾನ್ಸೆಪ್ಟ್ ಏನಾಗೈತೆ ಅಂದ್ರೆ ವೆನ್ ದ ಲೈಟ್ಸ್ ವೆಂಟ್ ಔಟ್. ಲೈಟ್ ಏನಾಗ್ಬಿಟ್ಟು ಹೋಗ್ಬಿಟ್ಟು, ಲೈಟ್ಸ್ ವೆಂಟ್ ಅಂದ್ರೆ ಇಲ್ಲೊಂದು ಕೆಲಸ ಏನಾಗತ್ತೈತಿ, ನಡೆಯಕತ್ತೈತಿ. ಅದ್ರ ಇದು ನಡಕ್ಕೆ ಏನು ಮಾಡಾಕತ್ತೈತ್ರಿ? ಇಂಟರಪ್ಟ್ ಮಾಡಾಕತ್ತೈತಿ. ಏನು ಮಾಡಾಕತ್ತೈತಿ? ಇಂಟರಪ್ಟ್ ಅಂದ್ರೆ ಡಿಸ್ಟರ್ಬ್ ಮಾಡಾಕತ್ತೈತಿ. ಈ ಡಿಸ್ಟರ್ಬ್ ಮಾಡೋದು ಯಾವಾಗಿರಲಿ V2 ಒಳಗೆ ಐತೆ ಅಂತ ತಿಳ್ಕೊರಿ. ಅಂದ್ರೆ ಈಚೆ ಕಡೆದು ಎತ್ತರೊಳಗೆ ಇರಬೇಕು, ಪಾಸ್ಟ್ ಟೆನ್ಸ್ ಒಳಗೆ ಇರಬೇಕು. ಓಕೆ, ಇದೆಲ್ಲ ಕಾನ್ಸೆಪ್ಟ್ ಯಾವಾಗ ತಿಳಿತೈತೆ ಅಂದ್ರೆ ನಮ್ಮ 10 ಸೀರೀಸ್ ಏನಾದರೂ ನೀವು ನೋಡಿದ್ರಿ, ಪ್ಲೇಲಿಸ್ಟ್ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ 12-13 ವಿಡಿಯೋಸ್ಗಳನ್ನ ನೀವು ಕಂಪ್ಲೀಟಾಗಿ ನೋಡಿದ್ರಂದ್ರೆ ಮಾತ್ರ ಇವೆಲ್ಲ ಅರ್ಥ ಆಕ್ಕವು ಕಾನ್ಸೆಪ್ಟು. ಓಕೆ, ನಿಮಗೆ ಹೇಳಿದ್ದೇನೆ, ಒಂದು ಕೆಲಸ ಆನ್ ಗೋಯಿಂಗ್ ಇದ್ದಾಗ, ಒಂದು ಕೆಲಸ ಏನ್ರಿ ಆನ್ ಗೋಯಿಂಗ್ ಇದ್ದಾಗ ಪಾಸ್ಟ್ ಒಳಗೆ ಒಂದು ಇಂಟರಪ್ಟ್ ಮಾಡಿದಾಗ ಏನು ಬರ್ತೈತಿ ನೋಡ್ರಿ? ಹ್ಯಾವ್ ಡನ್. ನಡಿ, ಪ್ರೆಸೆಂಟ್ ಟೆನ್ಸ್. ಡಿಡ್ ಬರಂಗಿಲ್ಲ. ಓಕೆ, ಡಿಡ್ ಯಾಕೆ ಬರ್ಬೇಕ್ರಿ? ಹೌದಾ? ನೆಕ್ಸ್ಟ್ ಏನು ಬರ್ತದೆ ಆನ್ಸರ್? ಆನ್ ಗೋಯಿಂಗ್ ಇದ್ದಾಗ ಏನು ಬರಬೇಕು? ವಾಸು ಅಥವಾ ಓರ್ ಬರಬೇಕು, ಅದ್ರ ಜೊತೆಗೆ V4 ಅಂದ್ರೆ ವರ್ಬ್ ಪ್ಲಸ್ ING ಬರಬೇಕು. ಇದು ಆನ್ಸರ್ ಐತಿಲ್ಲ ನೋಡ್ರಿ, ದಿಸ್ ಈಸ್ ದ ಆನ್ಸರ್. ಓಕೆ, ಪಾಸ್ಟ್ ಒಳಗೆ ಇಂಟ್ರಪ್ಟ್ ಆಗಕತ್ತೈತೆ ಅಂದ್ರೆ ಪಾಸ್ಟ್ ಒಳಗನ ಆನ್ ಗೋಯಿಂಗ್ ಇರಬೇಕು, ಪ್ರೆಸೆಂಟ್ ಒಳಗೆ ಇರಬಾರ್ದು. ಎಷ್ಟು ತಲೆ ಒಳಗೆ ಇಟ್ಕೊಂಡ್ಬಿಟ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ನೈದರ್ ಆಫ್ ದ 2 ಕ್ಯಾಂಡಿಡೇಟ್ಸ್ ಡ್ಯಾಶ್ ಫಿಟ್ ಫಾರ್ ದ ಪೋಸ್ಟ್. ಓಕೆ, ಇಲ್ಲಿ ಕ್ಯಾಂಡಿಡೇಟ್ಸ್ ಐತಿ. ಕ್ಯಾಂಡಿಡೇಟ್ಸ್ ಇದ್ದಾಗ ಇದಕ್ಕೆ ಏನಂತ ಕರಿಬೋದು ನಾವು? ಪ್ಲೂರಲ್ ಅಂತ ಕರಿಬೋದು. ಪ್ಲೂರಲ್ ಒಳಗೆ ಯಾವ್ದು ಐತಿ? ವರ್ ಐತಿ, ಆರ್ ಐತಿ, ಹ್ಯಾವ್ ಬಿನ್ ಐತಿ. ಓಕೆ, ಎಸ್, ಹಂಗಿದಾಗ ಆನ್ಸರ್ ಏನಾಕೈತಿ ನೋಡಿ? ಯಾವಾಗ ನೈದರ್ ಅಂತಕ್ಕಂಥದ್ದು ಬಂತು ಅಂತ ತಿಳ್ಕೊರಿ. ನೈದರ್ ಮೀನ್ಸ್ ನೆಗೆಟಿವ್. ನೈದರ್ ಅಂದ್ರೆ ಏನ್ರಿ? ನೆಗೆಟಿವ್. ಓನ್ಲಿ ನೈದರ್ ಜೊತೆಗೆ ಏನಾದರೂ ಪ್ಲೂರಲ್ ನೌನ್ ಇತ್ತಂದ್ರೆ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಎತ್ತರಾಗಿರ್ತೈತಿ, ಸಿಂಗ್ಯುಲರ್ ಆಗಿರ್ತೈತಿ. ಯಾಕಂದ್ರೆ ಈ ನೈದರ್ ಅನ್ನೋದು ಏನು ಇಂಡಿಕೇಟ್ ಮಾಡ್ತೈತಿ? ಸಿಂಗಲ್. ನೈದರ್ ಅಂದ್ರೆ ಏನು ಇಂಡಿಕೇಟ್ ಮಾಡ್ತೈತ್ರಿ? ಸಿಂಗಲ್. ಹೌದಾ? ಬಟ್ ಇದ ಕಾನ್ಸೆಪ್ಟ್ ಇನ್ನೊಂದು ಥರ ಕೇಳ್ತಾನೆ ನಿಮ್ಮ ಎಕ್ಸಾಮ್ದಾಗ. ನೈದರ್ ರಾಮ್ ನಾರ್ ಹೀಸ್ ಫ್ರೆಂಡ್ಸ್ ಡ್ಯಾಶ್ ಟುಡೇ. ಓಕೆ, ಇಲ್ಲಿ ಏನು ಕೊಡ್ತಾನೆ ರೀ? ಈಸ್ ಕಮ್ಮಿಂಗ್ ಅಂತ ಕೊಡ್ತಾನ, ಅಥವಾ ಏನು ಕೊಡ್ತಾನ? ಆರ್ ಕಮ್ಮಿಂಗ್ ಅಂತ ಕೊಡ್ತಾನೆ. ಈ ಕಾನ್ಸೆಪ್ಟ್ ಒಳಗೆ ಏನಾಗೈತಿ? ಓನ್ಲಿ ನೈದರ್ ಕೊಟ್ಟಾರ, ಈ ರೀತಿಯಾಗಿರ್ತಕ್ಕಂಥ ಪ್ಲೂರಲ್ ಕೊಟ್ಟಾರ, ನಾವು ಸಿಂಗ್ಯುಲರ್ ಬಳಸ್ತು ಅಂದ್ರೆ ಆನ್ಸರ್ ಏನಾಯ್ತು? ಈಸ್ ಅಂತ ಆಯ್ತು ಇಲ್ಲಿ. ಓಕೆ, ಬಟ್ ಇಲ್ಲಿ ನೈದರ್ ರಾಮ್ ನಾರ್ ಹೀಸ್ ಫ್ರೆಂಡ್ಸ್ ಇದ್ದಾಗ ಈ ಬ್ಲ್ಯಾಂಕಿಗೆ ಯಾವ್ದು ನಿಯರ್ ಐತಿ? ಫ್ರೆಂಡ್ಸ್ ಅನ್ನೋದು ನಿಯರ್ ಐತಿ. ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಆದಾಗ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದು? ಆರ್ ಕಮ್ಮಿಂಗ್ ಆಗ್ತದೆ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕು. ನೈದರ್ ಜೊತೆಗೆ ನಾರ್ ಬಂದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಅನ್ನ ನೋಡಬೇಕು. ಅದೇ ನೈದರ್ ಅಷ್ಟ ಬಂದಾಗ ಏನು ನೋಡ್ಬೇಕಂದ್ರೆ ಸಿಂಗ್ಯುಲರ್ ಅಂತ ಬರೀಬೇಕು. ಈ ಕಾನ್ಸೆಪ್ಟ್ ಭಾಳ ಕನ್ಫ್ಯೂಷನ್ ಆಗೋದು ಸಹಜ. ನೈದರ್ ನಾರ್ ನೋಡಿರಂಗಿಲ್ಲ, ಇಲ್ಲಿ ಕ್ಯಾಂಡಿಡೇಟ್ಸ್ ನಿಯರ್ ಸಬ್ಜೆಕ್ಟ್ ಹೇಳ್ಯಾರ ಸರ್ ಅಂತ ಹೇಳಕ ಅಲ್ಲಿ ಪ್ಲೂರಲ್ ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಹೌದಾ? ಇದು ಯಾವಾಗೂ ಆಗಬಾರ್ದು. ಈ ತಪ್ಪು ಮಾತ್ರ ಯಾವಾಗೂ ಆಗಬಾರ್ದು. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ.
ಹಿ ಈಸ್ ಪುವರ್ ಡ್ಯಾಶ್ ಹಿ ಈಸ್ ಆನೆಸ್ಟ್. ಓಕೆ, ಈ ಥರ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು? ಅವ ಪುವರ್ ಅದಾನ, ಬಡವ ಅದಾನ, ಆದ್ರೆ ಅವ ಪ್ರಾಮಾಣಿಕ ಅದಾನ. ಇಂಗ್ಲೀಷ್ ಒಳಗಂತೆ ಕನ್ನಡ ಒಳಗೆ ನೋಡಿದಾಗ ಆದರ ಅಂದಾಗ ಏನು ಬಳಸ್ಬಿಡ್ತೀರಿ? ಬಟ್ ಬಳಸಿ. ಏನು ಬಳಸ್ತೀರಿ? ಬಟ್. ಯಾಕೆ ಬಟ್ ಬಳಸ್ಬೇಕು? ಹಿ ಈಸ್ ಪುವರ್ ಆ್ಯಂಡ್ ಹಿ ಈಸ್ ಆನೆಸ್ಟ್ ಅನ್ಬೋದಿತ್ತಲ್ಲ, ಯಾಕೆ ಬಟ್ ಅಂತಕ್ಕಂಥದ್ದು ಬಳಸ್ಬೇಕಂದ್ರೆ ಇಲ್ಲಿರ್ತಕ್ಕಂತಹ ಒಂದು ಪುವರ್ ಅಂತಕ್ಕಂಥದ್ದು ಒಂದೈತಿ, ಅಲ್ಲಿ ಏನೈತಿ ಕ್ವಾಲಿಟಿ ಆನೆಸ್ಟ್ ಅಂತ. ಓಕೆ, ಇವೆರಡು ಏನದಾವ ರೀ? ಪುವರ್ ಆ್ಯಂಡ್ ಆನೆಸ್ಟ್ ಏನದಾವ? ಕಾಂಟ್ರಾಸ್ಟ್ ಅದಾವ, ಕಾಂಟ್ರಾಸ್ಟ್ ಅದಾವ, ಎರಡು ಅಪೋಸಿಟ್ ಇದ್ದಂಗೆ ಅದ. ಹೌದಾ? ಇಲ್ಲಿ ನೋಡ್ರಿ, ಒಂದು ಕಡೆ ನೆಗೆಟಿವ್ ತೋರಿಸತ್ತಾರ, ಒಂದು ಕಡೆ ಪಾಸಿಟಿವ್ ತೋರಿಸ. ಓಕೆ, ಒಂದು ಕಡೆ ನೆಗೆಟಿವ್ ಅದ, ಒಂದು ಕಡೆ ಪಾಸಿಟಿವ್ ಅದ. ಈ ನೆಗೆಟಿವ್ ಪಾಸಿಟಿವ್ಗಳ ನಡುವೆ ಬರ್ತಕ್ಕಂತಹ ಕಂಜಂಕ್ಷನ್ ಯಾವ್ದಾಗಿರ್ತದೆ ಅಂದ್ರೆ ಬಟ್ ಆಗಿ. ಓಕೆ, ಎಸ್ ನೋಡ್ರಿ, ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತವೆ. ಮತ್ತೀಗ ನಾಟ್ ಓನ್ಲಿ ಜೊತೆಗೆ ಬಟ್ ಆಲ್ಸೋ ಬರ್ತದೆ, ಬೋತ್ ಜೊತೆಗೆ ಆ್ಯಂಡ್ ಬರ್ತದೆ, ಐದರ್ ಆರ್, ನೈದರ್ ನಾರ್, ಇವೆಲ್ಲ ಕಾನ್ಸೆಪ್ಟ್ಗಳು ಕಂಜಂಕ್ಷನ್ಗಳು ಬರ್ತವೆ. ಆಲ್ಸೋ ಕಂಜಂಕ್ಷನ್. ಈ ಬಿಕಾಸ್ ಯಾವಾಗ ಬರ್ತೈತಿ? ಬಿಕಾಸ್ ಯಾವಾಗ ಬರ್ತದೆ? ರೀಸನ್ ಹೇಳೋ ಮುಂದೆ ಬರ್ತೈತಿ. ಯಾವಾಗ ಬರ್ತೈತಿ ರೀ? ರೀಸನ್ ಹೇಳೋ ಮುಂದೆ ಬರ್ತೈತಿ. ಓಕೆ, ಈ ಸೋ ಅಂತಕ್ಕಂಥದ್ದನ್ನ ಯಾವಾಗ ಬಳಸ್ತೀರಿ? ಕನ್ನಡ ಒಳಗೆ ಆದ್ದರಿಂದ ಅಂತ ಹೇಳ್ತಾರೆ, ಗೊತ್ತೈತಿ? ಆದ್ದರಿಂದ, ಸೊ ಐ ಆಮ್ ಹಿಯರ್. ಓಕೆ, ನೋ ಒನ್ ಕ್ಯಾನ್ ರೆಸ್ಪಾನ್ಸ್ ಫಾರ್ ದ್ಯಾಟ್, ಸೊ ಐ ಆಮ್ ಹಿಯರ್. ಅದಕ್ಕಾಗಿ, ಆದ್ದರಿಂದ ನಾ ಇಲ್ಲಿ ಅದೇನಿ, ಯಾರು ರೆಸ್ಪಾಂಡ್ ಮಾಡಲಿಲ್ಲ ನೀವು, ಅದಕ್ಕೆ ನಾ ಇಲ್ಲಿ ಬಂದೇನಿ. ಓಕೆ, ಆ್ಯಂಡ್ ಅಂದರೆ ಮತ್ತು ಅಂದರೆ ಎರಡನ್ನ ಕೂಡಿಸುವಾಗ ಆ್ಯಂಡ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಟು ವೆದರ್ ದ ಸ್ಟ್ರೋಮ್. ವಾಟ್ ಈಸ್ ಟು ವೆದರ್ ದ ಸ್ಟ್ರೋಮ್? ಓಕೆ, ಟು ವೆದರ್ ದ ಸ್ಟ್ರೋಮ್ ಅಂದ್ರೆ ಏನು? ಸ್ಟ್ರೋಮ್ ಅಂದ್ರೆ ಏನು ರೀ? ಸ್ಟ್ರೋಮ್ ಮೀನ್ಸ್ ವೆರಿ ಡೇಂಜರಸ್ ಥಿಂಗ್. ಬಿರುಗಾಳಿ ಅಂತ ಹೇಳ್ತಾರಲ್ಲ, ಸ್ಟ್ರೋಮ್. ಎಸ್, ಸ್ಟ್ರೋಮ್ ಬಿರುಗಾಳಿ ಅಂತ ಹೇಳ್ತಾರೆ, ಸುನಾಮಿ ಅಂತ ಹೇಳ್ತಾರೆ. ಸ್ಟ್ರೋಮ್ಸ್ ಬಟ್ ಮೀನ್ಸ್ ಅಬ್ಬರವಾಗಿರ್ತಕ್ಕಂಥದ್ದು, ಬಾಯ್ಸ್ಟರಸ್ ಆಗಿರ್ತಕ್ಕಂಥದ್ದು. ಓಕೆ, ಇದು ಹೆಂಗಿರ್ತೈತಿ ಇದು? ಬಾಯ್ಸ್ಟರಸ್. ವಾಟ್ ಈಸ್ ಮೀನ್ ಬೈ ಬಾಯ್ಸ್ಟರಸ್? ನಿಮಗೆ ಕೇಳಿದ ಕ್ವಶನ್ ಐತಿದ, ಅಬ್ಬರ. ಓಕೆ, ಅಬ್ಬರವಾಗಿರ್ತಕ್ಕಂಥದ್ದು. ಎಸ್ ನೋಡ್ರಿ, ಟು ವೆದರ್ ದ ಸ್ಟ್ರೋಮ್, ಇದ್ರ ಮೀನಿಂಗ್ ಏನಂದ್ರೆ ಟು ಸರ್ವೈವ್ ಅ ಡಿಫಿಕಲ್ಟ್ ಪೀರಿಯಡ್. ಇವನ್ ಸುನಾಮಿ, ಸುಂಟರ್ ಗಾಳಿ ಬಂದಾಗ ಅದು ಸಾಮಾನ್ಯವಾಗಿರ್ತಕ್ಕಂಥ ಸಮಯ ಇರಂಗಿಲ್ಲ. ದಟ್ಸ್ ಅ ವೆರಿ ಡಿಫಿಕಲ್ಟ್ ಪೀರಿಯಡ್, ಬಹಳಷ್ಟು ಟಫ್ ಆಗಿರ್ತಕ್ಕಂಥದ್ದು. ಸ್ಟ್ರೋಮಿ ಮೀನ್ಸ್ ಬಾಯ್ಸ್ಟರಸ್, ಅಬ್ಬರವಾಗಿರ್ತಕ್ಕಂಥ, ಟಫ್ ಆಗಿರ್ತಕ್ಕಂಥ ಸಿಚುವೇಶನ್ ಅನ್ನ ಏನು ಮಾಡೋದು? ಸರ್ವೈವ್ ಆಗೋದಕ್ಕೆ ಏನಂತ ಕರಿತೀವಿ ನಾವು? ಪೀರಿಯಡ್ ಅಂತ ಕರಿತೀವಿ. ಓಕೆ, ಮತ್ತೇನಿದ್ದಾಗ ವೆದರ್. ನೋಡ್ರಿ, ಈ ವೆದರ್ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಸ್ಟಡಿ ಆಫ್ ವೆದರ್ಗೆ ಏನಂತ ಕರಿತೀರಿ? ಸ್ಟಡಿ ಆಫ್ ವೆದರ್. ಇದ್ರ ಜೊತೆಗೆ ಮತ್ತೆ ಎರಡು ಕ್ವಶನ್ ಮಾಡ್ಕೊಂಡು ಹೋಗ್ಬಿಡೋದಿಲ್ಲ. ಸ್ಟಡಿ ಆಫ್ ವೆದರ್ಗೆ ಏನಂತ ಕರಿತೀರಿ? ಮೆಟರಾಲಜಿ ಅಂತ ಕರಿತೀರಿ. ಏನಂತ ಕರಿತೀರಿ? ಮೆಟರಾಲಜಿ. ಅದನ್ನ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಕ್ಲೈಮೇಟ್ ಕೊಟ್ಬಿಟ್ಟಂದ್ರೆ ಕ್ಲೈಮೆಟಾಲಜಿ ಹಾಕಿ ಏನಾಕತ್ರಿ? ಕ್ಲೈಮೆಟೋಲಜಿ ಅಂತಕ್ಕಂಥ ಆನ್ಸರ್ ಆಗ್ತದೆ. ಓಕೆ, ಇಲ್ಲಿ ಪೈಲಟ್ ಅಂತ ಕೊಟ್ಟ ನೋಡ್ರಿ. ಪೈಲಟ್ ಏನು ಮಾಡ್ತಾರೆ? ವಿಮಾನವನ್ನು ಓಡಿಸ್ತಾನೆ, ವಿಮಾನದ ಚಾಲಕ. ಆ ವಿಮಾನ ಕಾಣೆ ಅಂತ ಒಂದು ಬರ್ತೈತಿ. ವಿಮಾನ ಕಾಣೆ ಯಾವಾಗ ಒಂದು ವಿಮಾನಗಳನ್ನು ಸರ್ವಿಸ್ ಮಾಡಕ್ಕೆ ಬಿಡ್ತಕ್ಕಂಥ ಸ್ಥಳಕ್ಕೆ ಏನಂತ ಕರಿತೀರಿ? ಹ್ಯಾಂಗರ್ ಅಂತ ಕರಿತೀರಿ. ನೆನಪಿರಲಿ, ಇವೆಲ್ಲ ಕೇಳಿದ ಕ್ವಶನ್. ಹ್ಯಾಂಗರ್ ಅಂತ ಕರಿತೀರಿ. ಹೌದಾ? ಮತ್ತೇನದಾವ್ರಿ? ರೈನಿ ಡೇ ಐತಿ, ಡಿಫಿಕಲ್ಟ್ ಐತಿ, ಮತ್ತೆ ಯಾವಿಲ್ಲ. ಪ್ರೆಡಿಕ್ಟ್ ಅಂದ್ರೆ ಏನ್ರಿ? ಪ್ರೆಡಿಕ್ಟ್ ಅಂದ್ರೆ ಅಸ್ಯೂಮ್ ಮಾಡೋದು. ಅಸ್ಯೂಮ್ ಪ್ರೆಡಿಕ್ಷನ್ ಅಂತ ಹೇಳ್ತಾರಲ್ಲ, ಮುಂದಾಗೋದ್ರ ಬಗ್ಗೆ, ಅಬೌಟ್ ಫ್ಯೂಚರ್ ಬಗ್ಗೆ ಹೇಳೋದು. ಓಕೆ, ನೆಕ್ಸ್ಟ್ ನೋಡಿ, ರಿಅರೇಂಜ್ ಆಫ್ ದ ಫಾಲೋಯಿಂಗ್. ರಿಅರೇಂಜ್ ಮಾಡಬೇಕು, ಇಂಥವು ಬಂದಾಗ ಏನು ಮಾಡ್ತೀವಿ? 4 ಸೆಂಟೆನ್ಸ್ ಕೊಟ್ರೆ PQRS. ಇದಕ್ಕೆ ಮತ್ತೊಂದು ಹೆಸರು ಅದನ್ನ ಅಂತೀವಿ ನಾವು, PQRS ಅಂತ ಕರಿತೀವಿ. ಹೌದಾ? ಎಸ್ ಸರ್. ಫಸ್ಟ್ ನಮ್ಗೆ ಏನು ಮಾಡೋದು ಇದ್ರಾಗ ಅರ್ಥ ಆಗಂಗಿಲ್ಲ ರೀ ಅಂತಕ್ಕಂಥದ್ದು ನಿಮ್ಮ ತಲೆ ಒಳಗಿತ್ತಂದ್ರೆ ಫಸ್ಟ್ ಏನು ಬರಿಬೇಕಂದ್ರೆ ಇಂಟ್ರೊಡಕ್ಷನ್ ಇರ್ತದೆ, ಇಂಟ್ರೋ ಇರ್ತದೆ. ಇಲ್ಲಿ ಏನಿರ್ತೈತಿ? ಒಂದು ನೌನ್ ಇರ್ತೈತಿ. ಅದ್ರ ಬಗ್ಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತಾಡತ್ತಿರಲ್ಲ ಅದ್ರ ಬಗ್ಗೆ ಫಸ್ಟ್ ಇಲ್ಲೇ ಕೊಟ್ಟಿರ್ತಾರೆ, ನೆಕ್ಸ್ಟ್ ಕೊಡಕ್ಕೆ ಬರಂಗಿಲ್ಲ. ಅದು ನೋಡ್ರಿ ಎಲ್ಲೈತ್ರಿ? ಟುಡೇ ಅಂತಕ್ಕಂಥ ಅಲ್ಲ, ಇಟ್ ಪ್ರೊವೈಡ್ಸ್ ಅಲ್ಲ. ಏನು ಪ್ರೊವೈಡ್ಸ್? ಯಾವ್ದು ಮಾಡೋದಿದ್ದ? ಇಂಟರ್ನೆಟ್ ಅಂತ. ಫಸ್ಟ್ ಏನು ಬರ್ತೈತಿ? ದ ಇಂಟರ್ನೆಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಹೌ ವಿ ಕಮ್ಯುನಿಕೇಟ್. ಹೌ ವಿ ಕಮ್ಯುನಿಕೇಟ್ ಅಂತಕ್ಕಂಥದ್ದು ಫಸ್ಟ್ ಏನು ಬಂತಿಲ್ಲ? ಕ್ಯೂ ಬಂತರಿ. ಆಮೇಲೆ ಏನು ಬರ್ತೈತಿ? ಹೌ ಯು ಕಮ್ಯುನಿಕೇಟ್. ಯಾವಾಗ ಕಮ್ಯುನಿಕೇಟ್ ಮಾಡಿದ್ರಿ? ಟುಡೇ. ಹೌ ವಿ ಕಮ್ಯುನಿಕೇಟ್ ಟುಡೇ. ಆಲ್ಮೋಸ್ಟ್ ಎವ್ರಿ ಒನ್ ಈಸ್ ಕನೆಕ್ಟೆಡ್ ಥ್ರೂ ಡಿಜಿಟಲ್ ಡಿವೈಸಸ್. ಕ್ಯೂ ಜೊತೆಗೆ ಏನು ಬಂತ್ರಿ ಇಲ್ಲೇ? ಕ್ಯೂ ಜೊತೆಗೆ ಎಸ್ ಬಂತು. ಕ್ಯೂ ಜೊತೆಗೆ ಎಸ್ ಬಂತು. ಆಮೇಲೆ ದ ಇಂಟರ್ನೆಟ್ ಫಸ್ಟ್ ಕ್ಯೂ ಬಂತ, ಆಮೇಲೆ ಏನು ಬಂತು? ಎಸ್. ಇದ್ರ ಆದ್ಮೇಲೆ ಏನು ಬರ್ತದೆ? ಹೌ ಎವರ್ ಇಟ್ ಕ್ಯಾನ್ ಆಲ್ಸೋ ಲೆಟ್ ಟು ಅಡಿಕ್ಷನ್ ಇಫ್ ನಾಟ್ ಯೂಸ್ಡ್ ವೈಸ್ಲಿ. ಇದು ಬರಂಗಿಲ್ಲ. ಇನ್ನೊಂದು ಸೆಂಟೆನ್ಸ್ ನೋಡ್ರಿ, ಇಟ್ ಪ್ರೊವೈಡ್ಸ್ ಇನ್ಸ್ಟಂಟ್ ಆಕ್ಸೆಸ್ ಟು ವಾಸ್ಟ್ ವರ್ಲ್ಡ್ ಇನ್ಫಾರ್ಮೇಶನ್. ವೆರಿ ಗುಡ್. ನೋಡ್ರಿ ಇಲ್ಲಿ ಏನಾಕೈತಿ? ಮೊದಲು ಇಂಟರ್ನೆಟ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರಿ, ಡನ್.
ಎರಡನೇದು ಇಟ್ ಪ್ರೊವೈಡ್ಸ್, ಇಂಟರ್ನೆಟ್ ಏನು ಮಾಡ್ತೈತಿ ಹೇಳಿದ್ರಿ. ಅದಾದ್ಮೇಲೆ ಏನಾಗ್ತೈತಿ, ಇಟ್ ಪ್ರೊವೈಡ್ಸ್ ಯಾವ ರೀ ಇಂಟರ್ನೆಟ್ ಡಿಜಿಟಲ್ ಕನೆಕ್ಷನ್ ಐತಲ್ಲ, ಇಟ್ ಪ್ರೊವೈಡ್ಸ್ ಇನ್ಸ್ಟಂಟ್ ಆಕ್ಸೆಸ್ ಟು ವಾಸ್ಟ್ ವರ್ಲ್ಡ್ ಆಫ್ ಇನ್ಫಾರ್ಮೇಷನ್. ಹೌದಾ? ಓಕೆ, ಅದೇನು ಒಂದೊಂದು ಹೇಳ್ಕೊಂತ ಹೋಗ್ತದೆ. ಲಾಸ್ಟ್ ನೋಡ್ರಿ, ಇಷ್ಟೆಲ್ಲ ಆದ್ಮೇಲೂ ಒಂದು ಪಾಸಿಟಿವ್, ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಬಂತಿಲ್ಲ, ಪಾಸಿಟಿವ್ ಇಂಪ್ಯಾಕ್ಟ್ ಕೊಟ್ರಿ, ಆಮೇಲೆ ಇದಕ್ಕೆ ನೆಗೆಟಿವ್ ಒಂದು ಕೊಡ್ಬೇಕಲ್ರಿ. ಇದರಿಂದ ಏನು ಪ್ರಾಬ್ಲಮ್ ಆಗಕತ್ತೈತಿ, ಸೊಲ್ಯೂಷನ್ ಏನು ನೋಡ್ರಿ. ಹೌ ಎವರ್ ಇಟ್ ಕ್ಯಾನ್ ಆಲ್ಸೋ ಲೆಟ್ ಟು ಅಡಿಕ್ಷನ್ ಇಫ್ ನಾಟ್ ಯೂಸ್ಡ್ ವೈಸ್ಲಿ. ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದರೆ ಎಡಿಕ್ಷನ್ಗೆ ಕಾರಣ ಆಗ್ತೈತೆ ಅಂತಕ್ಕಂಥದ್ದನ್ನು ಹೇಳ್ತಿ. ಈ ಆಪ್ಷನ್ ಒಳಗೆ ಎಲ್ಲೈತಿ ನೋಡ್ರಿ, QSRP, QSPR ಐತಿ, ಬರಂಗಿಲ್ಲ. QRSP ಬರಂಗಿಲ್ಲ, QSRP ಇಲ್ಲೈತಿ ನೋಡ್ರಿ ಆನ್ಸರ್, ಇದು ಬರಂಗಿಲ್ಲ. ದಿಸ್ ಈಸ್ ದ ಆನ್ಸರ್. ಓಕೆ, ನೀವು ಏನು ಮಾಡ್ಬೇಕು, ಮೊದಲು ಇಂಟ್ರೋ ನೋಡ್ಬೇಕಾ, ಆಮೇಲೆ ಅದ್ರ ಬಗ್ಗೆ ಯಾವ್ದಾರ ಪ್ರೊನೌನ್ಸ್ಗಳನ್ನು ಯೂಸ್ ಮಾಡ್ಯಾನ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾನ, ಆಮೇಲೆ ಪಾಸಿಟಿವ್ ನೋಡ್ಬೇಕಾ, ಆಮೇಲೆ ನೆಗೆಟಿವ್ ನೋಡ್ಬೇಕು. ಹೌದಾ? ಒಮ್ಮೆ ನೆಗೆಟಿವ್ ನೋಡೋಕೆ ಬರಂಗಿಲ್ಲ, ಸ್ಟಾರ್ಟಿಂಗ ನೆಗೆಟಿವ್ ನೋಡೋಂಗಿಲ್ಲ, ಪಾಸಿಟಿವ್ ನೋಡಬೇಕು, ಆಮೇಲೆ ನೆಗೆಟಿವ್. ಓಕೆ, ಡನ್. ಆನ್ಸರ್ ಯಾವ್ದಾಯ್ತು ಹಂಗಾರ? ಆಪ್ಷನ್ ಎ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ಅಂದ್ರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಎತ್ತರಾಗಿದ್ದಂಗೆ ಆತ್ರಿ, ನಮ್ಗೆ ಪ್ಯಾಸಿವ್ ವಾಯ್ಸ್ ಒಳಗೆ ಇದ್ದಂಗೆ ಆತ. ಸೊ ಇಂಥವೆಲ್ಲ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದು ಬಂದಾಗ ನಮ್ಗೆ ಭಾಳ ಕನ್ಫ್ಯೂಸ್ ಆಗ್ತೈತೆ, ನಾವು ಏನು ಮಾಡಬೇಕು? ಹೌದಾ? ಏನು ಮಾಡ್ಬೇಕು ಹೇಳಿ ನೋಡೋಣ. ಭಾಳ ಈಸಿ ಆಗಿರ್ತಕ್ಕಂಥ ಸ್ಟೆಪ್ಸ್. ವಾಸ್ ಐತಿ, ಯಾವ ಟೆನ್ಸ್? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ಯಾಸಿವ್ ವಾಯ್ಸ್ ಒಳಗೆ ಐತಿ. ನಿಮಗೆ ಆಕ್ಟಿವ್ ವಾಯ್ಸ್ ಬೇಕಾ? ಒಂದು ಹೆಜ್ಜೆ ಹಿಂದೆ ಬರ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಇಷ್ಟ ರೀ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಯಾವ್ದು ಆಪ್ಷನ್ ಐತಿ ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ನೆಗೆಟಿವ್ ಇಂಟ್ರಾಗೇಟಿವ್ ಕೊಟ್ಟಾಣ, ಇದ್ರೊಳಗೆ ಏನು ಬಳಸ್ತೀರಿ? ಡೂ ಡಿಡ್ ಅಂತ, ಡೂ ಡಸ್ ಬಳಸಂಗಿಲ್ಲ, ಡಿಡ್ ಬಳಸ್ಬೇಕು. ಡಿಡ್ ಎಲ್ಲೈತಿ ನೋಡ್ರಿ, ಇಲ್ಲಿ ಐತಲ್ಲ, ಇದು ಆನ್ಸರ್. ಅದನ್ನ ಬಿಟ್ಟರೆ ಬೇರೆ ಆನ್ಸರ್ ಇಲ್ಲ. ಅದನ್ನ ಬಿಟ್ಟರೆ ಯಾವ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ವಿಲ್ ಯಾಕೆ ಬರ್ತೈತಿ, ಡಸ್ ಯಾಕೆ ಬರ್ತೈತಿ, ಹ್ಯಾಸ್ ಯಾಕೆ ಬರ್ತೈತಿ, ತೆಗೆದಿದ್ದೀವಿ ಮೇಲೆ. ದಿಸ್ ಈಸ್ ದ ಆನ್ಸರ್. ಓಕೆ, ಬಹಳಷ್ಟು ಈಸಿ ಕಾನ್ಸೆಪ್ಟು, ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಫೈಂಡ್ ಮಾಡಿ ಹೋಗಿಬೋದು. ಓಕೆ ಓಕೆ, ಇಲ್ಲಿಗೆ ಏನಾಗ್ತಾವ, ಕ್ವಶನ್ಸ್ಗಳು ಮುಗಿತಾವ. ಹಾಗೆ ಮತ್ತು ಮುಂದಿನ ವಿಡಿಯೋ ಒಳಗೆ ಮತ್ತೊಂದಿಷ್ಟು ಟಫ್ ಆಗಿರ್ತಕ್ಕಂಥವು, ಲಾಜಿಕ್ ಆಗಿರ್ತಕ್ಕಂಥ ಕ್ವಶನ್ ಜೊತೆಗೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.